ನ್ಯೂಸ್ ಫಸ್ಟ್ ಚಾನಲ್ ವೀಕ್ಷಕರಿಗೆ ಭವಿಷ್ಯ ಈ ದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲು ಮೇಷರಾಶಿ. ಮೇಷರಾಶಿಯವರಿಗೆ ಆಸ್ತಿಯ ವಿಚಾರದಲ್ಲಿ ಏನೋ ಕುತಂತ್ರ ನಡೆದು ಸ್ವಲ್ಪ ಸಮಸ್ಯೆ ಆಗ್ತಕ್ಕಂತಹ ಸಾಧ್ಯತೆಗಳಿದೆ. ಆಸ್ತಿಯನ್ನು ಹೊಂದಿರತಕ್ಕಂಥವರು, ವ್ಯಾವಹಾರಿಕವಾಗಿ ಅದನ್ನು ಗಮನಿಸ್ತಾ ಇರತಕ್ಕಂಥವರು, ಕಾನೂನಾತ್ಮಕವಾಗಿ ಹೋರಾಟವನ್ನು ಮಾಡ್ತಕ್ಕಂಥವರು ದಾಖಲಾತಿಗಳ ಬಗ್ಗೆ ಹೆಚ್ಚಿನ ಎಚ್ಚರಿಕೆಯನ್ನು ವಹಿಸಿ ಅಂತ ಹೇಳಬೇಕಾದಂಥದ್ದು. ಬೆಂಕಿ ಮತ್ತು ನೀರು ಇದರಿಂದ ದೂರ ಇರಬೇಕು. ಬೆಂಕಿಯಿಂದ ಅವಘಡ ಅಥವಾ ಜಲಕಂಟಕ ಸೂಚ್ಯವಾಗಿ ಕಾಣ್ತಾ ಇದೆ. ಏನೋ ನೀರಿನ ಹತ್ತಿರ ತೊಂದರೆ ಆಗ್ಬೋದು, ಇಲ್ಲ ಬೆಂಕಿಯಿಂದ ಏನೋ ಅವಘಡವಾಗ್ಬೋದು. ಆದಷ್ಟು ಎಚ್ಚರಿಕೆಯಿಂದ ಇರಿ ಅಂತಕ್ಕಂಥದ್ದು. ಯಾವುದೇ ರೀತಿಯ ಕಿರಿಕಿರಿಯನ್ನು ಮಾಡ್ಕೊಳ್ಬೇಡಿ. ಅದು ಯಾವ ವಿಷಯಕ್ಕೆ ಸಂಬಂಧಪಟ್ಟಿರಲಿ, ನಿಮ್ಮದು ತಪ್ಪಿಲ್ಲದೇ ಇದ್ದರೂ ಕೂಡ ವಾದ ವಿವಾದವನ್ನು ಮಾಡಿ ಕಿರಿಕಿರಿಯನ್ನು ಮಾಡ್ಕೊಳ್ತಕ್ಕಂಥದ್ದು ಬೇಡ. ಅದು ನಿಮಗೆ ವಿರುದ್ಧವಾಗಿ ಫಲವನ್ನು ಕೊಡ್ತಕ್ಕಂಥದ್ದಾಗತ್ತೆ. ನಿಮ್ಮದಲ್ಲದೇ ಇರತಕ್ಕಂತಹ ತಪ್ಪನ್ನೇ ಮಾಡದೇ ಇದ್ದಾಗ ನೀವೇ ತಪ್ಪಿತಸ್ಥರು ಅನ್ನುವಂತಹ ರೀತಿಯಲ್ಲಿ ಬಿಂಬಿತರಾಗ್ತೀರಿ. ಅದರಿಂದ ಎಚ್ಚರಿಕೆಯನ್ನು ವಹಿಸಿ. ಮನೆಯಲ್ಲಿ ಅಸಮಾಧಾನಕರವಾದಂತಹ ವಾತಾವರಣ, ಏನು ಮಾಡಿದರೂ ಕೂಡ ಸಮಾಧಾನ ಇಲ್ಲ. ಯಾಕೆ ಹಾಗೆ? ಮನೆಯನ್ನು ಸರಿಯಾಗಿ ಗಮನಿಸ್ಕೊಳ್ಬೇಕು. ಮನೆಯಲ್ಲಿ ಆಡ್ತಕ್ಕಂತಹ ಮಾತುಗಳು, ನಾವು ನಮ್ಮ ಸಂಸ್ಕಾರಕ್ಕನುಗುಣವಾಗಿ ನಡ್ಕೊಳ್ತಕ್ಕಂತಹ ರೀತಿ, ಇದೆಲ್ಲವನ್ನು ಬದಲಾವಣೆ ಮಾಡಿಕೊಂಡಿರ್ತೀವಿ. ಅದರ ಪ್ರಭಾವ, ಅದರ ಫಲಿತಾಂಶ ನಮಗೆ ಈ ರೀತಿಯಲ್ಲಿ ಕಾಣುವಂಥದ್ದಾಗತ್ತೆ. ಅದನ್ನು ಗಮನಿಸ್ಕೊಳ್ಬೇಕು. ಮಕ್ಕಳಿಂದ ಶುಭವಾರ್ತೆ, ಮಕ್ಕಳ ಸಾಧನೆ, ಮಕ್ಕಳ ಅಭ್ಯಾಸವೋ, ಅವರ ಉದ್ಯೋಗವೋ, ಅವರ ಸಂಪಾದನೆಯೋ, ಸಮಾಜದಲ್ಲಿ ಅವರು ಗಳಿಸಿದಂತಹ ಹೆಸರು, ಇದೆಲ್ಲ ಸಂತೋಷವನ್ನು ಕೊಡುತ್ತೆ. ಆರ್ಥಿಕವಾದಂತಹ ವಿಚಾರಕ್ಕೆ ಸ್ವಲ್ಪ ಹೋರಾಟವನ್ನು ಮಾಡಬಹುದು. ಹಣಕಾಸಿನ ವಿಚಾರಕ್ಕೆ ಅಥವಾ ಇನ್ಯಾವುದಾದ್ರೂ ಲಾಭಕ್ಕೋಸ್ಕರವಾಗಿ ಒಂದಷ್ಟು ಹೋರಾಟವನ್ನು ನಡೆಸ್ಬೋದು. ಭೂವರಾಹ ಸ್ವಾಮಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಶುಭವಾಗಿ. ವೃಷಭ ರಾಶಿ. ಬಂಧುಗಳಲ್ಲಿ ನಿಮ್ಮ ವಿಚಾರವಾಗಿ ಒಂದಷ್ಟು ಚರ್ಚೆ ನಡೆಯುತ್ತೆ. ನಿಮ್ಮ ಮಾತೇ ಈ ದಿವಸ ಎಲ್ಲ ಮುನ್ನೆಲೆಗೆ ಬರುವಂಥದ್ದು. ನಿಮ್ಮ ವೈಯಕ್ತಿಕವಾದಂತಹ ವಿಷಯದಿಂದ ಹಿಡಿದು ನಿಮ್ಮ ಸಾಧನೆ, ಹಾಗೆ ಬಂಧುತ್ವ, ಇವೆಲ್ಲವನ್ನು ಕುರಿತು ಮಾತುಗಳನ್ನು ಆಡ್ತಾರೆ. ಹಣದ ವಿಚಾರಕ್ಕೂ ಸ್ವಲ್ಪ ಮಾತುಕತೆ ನಡೆಯುವಂತಹ ಸಾಧ್ಯತೆ ಇರುತ್ತೆ. ಆರ್ಥಿಕವಾದಂತಹ ವಿಚಾರ ಬಂದಾಗ ಆ ಮಾತುಗಳನ್ನು ಬಹಳ ವಿಶೇಷವಾಗಿ, ಬಹಳ ಆಸಕ್ತಿಯಿಂದ ಚರ್ಚೆ ಮಾಡ್ತಕ್ಕಂಥದ್ದಾಗತ್ತೆ. ಮಕ್ಕಳ ಭವಿಷ್ಯದ ಬಗ್ಗೆ ಚಿಂತನೆಯನ್ನು ನಡೆಸಬೇಕು. ಮಕ್ಕಳ ಮುಂದಿನ ವಿದ್ಯಾಭ್ಯಾಸ ಇರ್ಬೋದು, ಅವರು ಜೀವನದಲ್ಲಿ ಯಾವ ರೀತಿ ಒಂದು ಸ್ಥಿತರಾಗ್ತಾರೆ ಅಥವಾ ಯಾವ ರೀತಿಯಲ್ಲಿ ಅವರಿಗೆಲ್ಲ ವ್ಯವಸ್ಥೆ ಆಗತ್ತೆ ಅನ್ನುವಂತಹ ವಿಚಾರಗಳು ಚರ್ಚೆಗೆ ಬರುವಂಥದ್ದಾಗತ್ತೆ. ಮನೆಯಲ್ಲಿ ಶುಭ ವಾತಾವರಣ, ಯಾವುದೇ ರೀತಿಯ ಹಬ್ಬವಾಗಲಿ ಅಥವಾ ಬೇರೆ ಇನ್ನೇನೋ ಇದೆ ಅಂತ ಅಲ್ಲ, ಆದರೆ ಮನೆಯಲ್ಲಿ ಸಮಾಧಾನ ಇದೆ, ಸಂತೋಷ ಇದೆ, ಎಲ್ಲ ವಿಷಯಕ್ಕೂ ಕೂಡ ಏನೋ ಒಂದು ಉತ್ಸಾಹ ಇದೆ ಅಂತಾದರೆ ಅದು ಶುಭದ ವಾತಾವರಣ ಅಂತ ಹೇಳಬೇಕು. ಕಟ್ಟಡ ನಿರ್ಮಾಣ ಕಾರ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ಪ್ರಗತಿ ಅನ್ನುವಂಥದ್ದನ್ನು ಕಾಣಬಹುದು. ಯಾರು ಕಟ್ಟಡವನ್ನು ನಿರ್ಮಾಣ ಮಾಡ್ತಾ ಇದ್ದೀರಿ, ಮನೆಯನ್ನು ಕಟ್ತಾ ಇದ್ದೀರಿ, ಅಂಥವರಿಗೆ ಆ ಕೆಲಸದಲ್ಲಿ ನಿಮ್ಮದೇ ಆದಂತಹ ಒಂದು ಚಿಂತನೆಗೆ ಅವಕಾಶಗಳು ಹೆಚ್ಚಾಗುತ್ತೆ. ನೌಕರಿಯಲ್ಲಿ ಸಮಾಧಾನ ಸಿಕ್ಕುವಂಥದ್ದು, ನನ್ನ ಕೆಲಸ ನನಗೆ ಸಮಾಧಾನವನ್ನು ಕೊಡ್ತಾ ಇದೆ ಅಂತಕ್ಕಂತಹ ಭಾವನೆ ನಿಮ್ಮ ಮನಸ್ಸಿನಲ್ಲಿ ಬರುವಂಥದ್ದು. ಐಶ್ವರ್ಯ ಲಕ್ಷ್ಮಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಶುಭವಾಗಿ. ಮಿಥುನ ರಾಶಿ. ಆರ್ಥಿಕವಾದಂತಹ ಸಂಕಷ್ಟ ದೂರವಾಗ್ತಕ್ಕಂತಹ ಸಮಯ. ಹಣಕಾಸಿನ ವಿಚಾರದಲ್ಲಿ ಏನಾದರೂ ಗೊಂದಲಗಳಿದ್ದರೆ ಈ ದಿವಸ ಸ್ವಲ್ಪ ಮಟ್ಟಿಗೆ ಸಮಾಧಾನ ಸಿಕ್ಕತ್ತೆ. ಇರುವಂತಹ ಕಷ್ಟ ದೂರವಾಗುತ್ತೆ, ಹಣ ಕೈ ಸೇರುತ್ತೆ ಅಂತಕ್ಕಂಥದ್ದು. ಕುಟುಂಬದಲ್ಲಿ ಮಾನಸಿಕವಾಗಿ ಏನೋ ಒಂದು ರೀತಿಯ ನೋವು, ಮನಸ್ಸಿನ ಮೇಲೆ ಇದರ ಪ್ರಭಾವ. ಯಾಕೆ ಹೀಗಾಗ್ತಾ ಇದೆ? ಎಲ್ಲವೂ ಕೂಡ ಅನುಕೂಲಕರವಾಗಿದ್ದರೂ ಕೂಡ ಮನಸ್ಸಿನಲ್ಲಿ ಕಳವಳ, ಆತಂಕ, ಭಯ, ತಪ್ಪಿದ್ದಲ್ವಲ್ಲ ಅಂತಕ್ಕಂಥದ್ದು. ಕುಟುಂಬದಲ್ಲಿ ಜಗಳಕ್ಕೆ ಅವಕಾಶಗಳಿರುತ್ತೆ, ಎಚ್ಚರಿಕೆಯನ್ನು ವಹಿಸಬೇಕು. ಜಗಳ ಮಾಡಿಕೊಳ್ಳುವಂಥದ್ದು ಬೇಡ. ಮನೆಯವರಲ್ಲೇ ದೊಡ್ಡ ಮಟ್ಟದ ಜಗಳ ಆಯಿತು ಅಂತಾದರೆ ದ್ವೇಷಕ್ಕೆ ಕಾರಣವಾಗುತ್ತೆ, ಮಾತನ್ನು ಬಿಡುವಂಥದ್ದಾಗುತ್ತೆ. ಬೇರೆಯವರು ಅಲ್ಲಿ ಬಂದು ತಮ್ಮ ಅಧಿಕಾರವನ್ನು ಸ್ಥಾಪನೆ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟ ಹಾಗಾಗುತ್ತೆ. ಇನ್ಯಾರೋ ಬಂದು ರಾಜಿ ಪಂಚಾಯಿತಿಯನ್ನು ಮಾಡೋ ಹಾಗಾಗುತ್ತೆ. ನಮ್ಮ ವೈಯಕ್ತಿಕವಾದಂತಹ ವಿಚಾರಕ್ಕೆ ಬೇರೆಯವರು ಬಂದು ತೀರ್ಮಾನ ಮಾಡುವ ಪರಿಸ್ಥಿತಿಯನ್ನು ನಾವು ತಂದುಕೊಳ್ತೀವಿ.
ಇದು ಬೇಡ ಅನ್ನುವಂತಹ ಅರ್ಥ. ಮೋಜು ಮಸ್ತಿಗಳ ವಿಚಾರದಲ್ಲಿ ತೊಂದರೆಯನ್ನು ಮಾಡಿಕೊಳ್ತೀರಿ. ಆದರೆ ಅವೆಲ್ಲವೂ ಕೂಡ ನಿಮ್ಮ ಹಿಡಿತದಲ್ಲಿರಬೇಕು. ಮನುಷ್ಯನಿಗೆ ಮನೋರಂಜನೆ ಬೇಕು, ಆದರೆ ಯಾವುದರಿಂದ ನಮಗೆ ಆಘಾತವಾಗುತ್ತೋ ಅಪಘಾತವಾಗುತ್ತೋ ಮನಸ್ಸಿಗೆ ತುಂಬ ದೊಡ್ಡ ಮಟ್ಟದ ನೋವಾಗುತ್ತೋ ಅಂತಹ ವಿಚಾರಗಳಿಂದ ದೂರ ಉಳಿಯುವಂಥದ್ದು ಬಹಳ ಕ್ಷೇಮ ಅಂತ ಅರ್ಥ. ಸ್ತ್ರೀಯರಿಗೆ ಧನಲಾಭದ ಯೋಗ ಇದೆ. ಬರುವಂತಹ ಸಂಪತ್ತೋ ದ್ರವ್ಯವೋ ಹಣವೋ ನಿಮ್ಮ ಒಳ್ಳೆಯ ಕೆಲಸಕ್ಕೆ ವಿನಿಯೋಗ ಆಗಲಿ ಎನ್ನುವಂಥದ್ದು. ಮಕ್ಕಳ ಚಟುವಟಿಕೆ ಸಮಾಧಾನವನ್ನು ಕೊಡ್ತಕ್ಕಂಥದ್ದು. ನವಗ್ರಹರನ್ನು ಪ್ರಾರ್ಥನೆ ಮಾಡಿ, ಅದರಲ್ಲೂ ವಿಶೇಷವಾಗಿ ಚಂದ್ರಗ್ರಹನನ್ನು ಪ್ರಾರ್ಥನೆ ಮಾಡಿ ಮಾನಸಿಕವಾಗಿ ಇರತಕ್ಕಂತಹ ಎಲ್ಲ ಕಳವಳಗಳು ದೂರವಾಗಲಿ, ಚಂದ್ರನ ಅನುಗ್ರಹದಿಂದ ಮನಸ್ಥಿಮಿತದಲ್ಲಿ ಇರಲಿ ಅಂತಕ್ಕಂತಹದ್ದು ಶುಭವಾಗಿ. ಕರ್ಕಾಟಕ ರಾಶಿ, ಹಣ ಹೂಡಿಕೆಯಿಂದ ಲಾಭವನ್ನು ಕಾಣಬಹುದು. ಇವತ್ತಿಗಲ್ಲದೇ ಇದ್ದರೂ ಕೂಡ ಮುಂದಿನ ದಿನಮಾನದಲ್ಲಿ ಆಪದ್ಧನವಾಗಿ ನೀವು ಹೂಡಿಕೆ ಮಾಡ್ತಕ್ಕಂತಹ ಹಣ ನಿಮ್ಮನ್ನು ಕೈ ಹಿಡಿಯುತ್ತೆ, ನಿಮಗೆ ಲಾಭವನ್ನು ತಂದುಕೊಡುತ್ತೆ ಅಂತ ಅರ್ಥ. ವಿಷಯ ಕೊರತೆಯಿಂದ ನಷ್ಟವನ್ನು ಅನುಭವಿಸ್ತೀರಿ. ಯಾವುದೋ ಒಂದು ಮಾಹಿತಿಯ ಕೊರತೆ ನಿಮಗೆ ನಷ್ಟಕ್ಕೆ ಕಾರಣವಾಗುತ್ತೆ. ಯಾವುದೇ ವ್ಯವಹಾರವನ್ನು ಮಾಡಬೇಕಾದರೂ ಕೂಡ ಆ ವ್ಯವಹಾರದ ಬಗ್ಗೆ ಸಾಧ್ಯವಾದಷ್ಟು ಹೆಚ್ಚಿನ ಮಾಹಿತಿಯನ್ನು ಸಂಗ್ರಹ ಮಾಡಿ ವಿಚಾರವನ್ನು ತಿಳಿದು ನಂತರದಲ್ಲಿ ಮುಂದಾಗಬೇಕಾದಂಥದ್ದು. ಸಂಶಯದ ಮನೋಭಾವ ಒಳ್ಳೆಯದಲ್ಲ. ಯಾವ ಕೆಲಸದಲ್ಲಿ ನಮಗೆ ಸಂಶಯ ಇದೆಯೋ ಆ ಕೆಲಸದಲ್ಲಿ ಗುರಿ ಮುಟ್ಟುವಂಥದ್ದು ಕಷ್ಟವಾಗುತ್ತೆ. ಸಂಶಯ ಇರತಕ್ಕಂಥ ಕೆಲಸಗಳನ್ನು ಮಾಡಲಿಕ್ಕೂ ಕೂಡ ಹೋಗಬಾರ್ದು. ಸಂಶಯಂನ ಅಭ್ಯಾಪದ್ಯೆ ಅಂತ ಶಾಸ್ತ್ರ. ಅಂದರೆ ಸಂಶಯ ಇರತಕ್ಕಂಥ ಕೆಲಸಗಳನ್ನು ಮಾಡುವಂಥದ್ದು ಬೇಡ ಅಂತ. ಮಕ್ಕಳ ಜೊತೆ ಹೊಂದಾಣಿಕೆ ಇರಬೇಕು. ಯಾವಾಗ ನಮಗೆ ನಮ್ಮದೇ ಆದಂತಹ ಆಲೋಚನೆಗಳಿರುತ್ತೆ, ಅದನ್ನು ಕಾರ್ಯರೂಪಕ್ಕೆ ತರಬೇಕು ಅನ್ನುವಂಥದ್ದೆಲ್ಲ ಇದ್ದಾಗ ಮಕ್ಕಳ ಮಾತನ್ನೂ ಆಲಿಸಬೇಕಾದಂತಹದ್ದು, ಮಕ್ಕಳ ಸಲಹೆ ಸೂಚನೆಗಳನ್ನೂ ಸ್ವೀಕಾರ ಮಾಡಬೇಕಾದಂತಹ ಅನಿವಾರ್ಯತೆ ಅಗತ್ಯತೆ ಇರುತ್ತೆ. ಆಗ ಮಾತ್ರ ಕುಟುಂಬದ ಅಭಿವೃದ್ಧಿಗೆ ಏಳಿಗೆಗೆ ಅದು ಸಹಕಾರಿಯಾಗುತ್ತೆ ಎನ್ನುವಂಥದ್ದು. ವ್ಯಾವಹಾರಿಕವಾಗಿ ಅಭಿವೃದ್ಧಿಯನ್ನು ಹೊಂದತಕ್ಕಂತಹ ಯೋಗ ಇದೆ. ಸದ್ವಿನಿಯೋಗ ಆಗಬೇಕು ಅಂತಂದರೆ ಈ ಎಲ್ಲವನ್ನೂ ಕೂಡ ಬಳಕೆ ಮಾಡಿಕೊಳ್ಬೇಕು ಅನ್ನುವಂಥದ್ದು. ಸೇವಕ ವರ್ಗದಿಂದ ಸಮಸ್ಯೆ ಆಗ್ತಕ್ಕಂಥದ್ದು. ಯಾರೋ ನಿಮ್ಮ ಮನೆಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರು, ನಿಮ್ಮ ಕೈ ಕೆಳಗೆ ಕೆಲಸ ಮಾಡ್ತಕ್ಕಂಥವ್ರು ನಿಮಗೆ ಸಮಸ್ಯೆಯನ್ನು ತಂದಿಡ್ತಾರೆ. ಅವರಿಗೇನೋ ತೊಂದರೆ ಆಗುತ್ತೆ. ಆ ತೊಂದರೆ ಅಥವಾ ಆ ತಪ್ಪು ನಿಮ್ಮ ಮೇಲೆ ಬರುವಂಥದ್ದು, ನೀವು ಸಮಸ್ಯೆಯನ್ನು ಎದುರಿಸಬೇಕಾದಂತಹ ಪರಿಸ್ಥಿತಿ. ಇದೆಲ್ಲವನ್ನು ಗಮನಿಸ್ಕೊಳ್ಬೇಕು. ಗೋಪಾಲಕೃಷ್ಣನನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ.